ಚರ್ಚೆ ಮಾಡ್ತೀವಿ. ಕ್ಷೇತ್ರಗಳಲ್ಲಿ ನಾವಾಗ್ಲಿ ನಿಮ್ಮ ಕಡೆ ಶಾಸಕರಾಗ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಯ ಮಹತ್ವವನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಬರೀ 5 ವರ್ಷಗಳ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಇದು ಇಡೀ ದೇಶದಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ 71 ಲಕ್ಷ ಮಹಿಳೆಯರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿದೆ. ನೇರವಾಗಿ ಉದ್ಯೋಗ ಬೇರೆ ವಿಷಯಕ್ಕೆ ಬಂದ್ರೆ ಗ್ರಾಮೀಣ ಭಾಗದ ಹೆಣ್ಮಕ್ಕಳಿಗೆ ತನ್ನ ಹಳ್ಳಿಗಳಲ್ಲಿ ಸ್ವಾಭಿಮಾನವಾಗಿ ದುಡುಕೊಂಡು ಆರ್ಥಿಕವಾಗಿರುವಂತಹ ದುರ್ಬಲ ವರ್ಗದ ಮಹಿಳೆಯರಿಗೆ ಯೋಜನೆ ಇದು. ಹೋದಾಗ ಇದೇನಿದು ನೋಡಿ, ಸದಸ್ಯರಿಗೆ ಮಾತಾಡುವ ಅವಕಾಶ ಮಾತಾಡಬೇಕು. 60 ಹಳ್ಳಿಗಳಿದೆ. ನನ್ನ ಕೋಲಾರ ಜಿಲ್ಲೆಯಲ್ಲಿ 1886 ಹಳ್ಳಿಗಳಿದೆ. ನನ್ನ ಕ್ಷೇತ್ರದಲ್ಲಿ 186 ಹಳ್ಳಿಗಳಿದೆ. ಇಡೀ ಕ್ಷೇತ್ರಕ್ಕೆ ಪ್ರತಿ ವರ್ಷ ನಮಗೆ 240 ಕೋಟಿ ಅನುದಾನ ಬರುತ್ತೆ. 5 ವರ್ಷಕ್ಕೆ 1500 ಕೋಟಿ ಅನುದಾನ ಬರುತ್ತೆ. 1500 ಕೋಟಿ ಅನುದಾನವನ್ನು ಬರುತ್ತೆ. ಈ ಮಹತ್ವಾಕಾಂಕ್ಷಿ ಯೋಜನೆಯ ಮಹತ್ವವನ್ನ ನಾವು ಅರ್ಥ ಮಾಡ್ಕೊಳ್ಳದೆ ದುಡುಕ್ತಾ ಇದೀವಿ. ದಾರಿ ತಪ್ಪುವ ಹೆಜ್ಜೆಯನ್ನ ಇಡ್ತಾ ಇದೀವಿ ಅಂತ ಹೇಳ್ಬೇಕು. ಮಹಿಳೆಯರನ್ನ, ದುರ್ಬಲ ವರ್ಗದ ಮಹಿಳೆಯರನ್ನ ಆರ್ಥಿಕವಾಗಿ ಶಕ್ತಿಯನ್ನ ತುಂಬುವಂಥದ್ದು ಆಲೋಚನೆ ಈ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ಉದ್ಯೋಗ ನಾವು ಬೇರೆ ಕಡೆ ಎಲ್ಲಿ ಕೊಡ್ಸಿದ್ರೆ ಹೆಣ್ಮಕ್ಳು ಹೋಗಲ್ಲ. ಅದೇ ಹಳ್ಳಿಯಲ್ಲಿ ಉದ್ಯೋಗ ಮಾಡ್ಬೇಕಂದ್ರೆ ಇದರ ಮಹತ್ವವನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಆರ್ಥಿಕವಾಗಿ ಚೈತನ್ಯ, ರೈತ ಮಹಿಳೆ, ಕೂಲಿಗೆ ಹೋಗುವಂತ ಹೆಣ್ಮಗು ಯಾವ ರೀತಿ ತನ್ನ ಬದುಕನ್ನ 5 ವರ್ಷಗಳಲ್ಲಿ ಕಟ್ಕೊಂಡಿದ್ದಾಳೆ. ಸರ್ಕಾರದಲ್ಲಿ ನಾವು ಇಷ್ಟು ಅನುದಾನ ಒಂದು ಜಿಲ್ಲೆಗೆ ತಗೊಳಕ್ ಆಗತ್ತಾ? ಇಡೀ ರಾಜ್ಯಕ್ಕೆ ನಾವು ಈ ರೀತಿಯ ಅನುದಾನವನ್ನ ತರಲಿಕ್ಕೆ ಆಗತ್ತಾ ಅನ್ನುವಂತ ಆಲೋಚನೆಯನ್ನ ನಾವು ಮಾಡಿದಾಗ ಈ ಮಹತ್ವಾಕಾಂಕ್ಷಿ ಯೋಜನೆಯ ದೂರದೃಷ್ಟಿ ನಮಗೆ ಅರ್ಥ ಆಗತ್ತೆ. ಮತ್ತೆ ನಾವು ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ ಅಂದ್ರೆ ಶೈಕ್ಷಣಿಕ ಸಂಸ್ಥೆಗಳನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ. ಯಾವ ಬಡ ಮಕ್ಕಳು, ರೈತರ ಮಕ್ಕಳು, ಕೂಲಿಗೆ ಹೋಗೋ ಮಕ್ಕಳು ಎಲ್ಲಿ ಬಿಡ್ತಾರೆ, ಅಂಗನವಾಡಿ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಅವನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ. ಕುಡಿಯೋ ನೀರಿಗೆ ಎಲ್ಲಿ ಅಭಾವ ಇದೆ, ಬರಗಾಲದಿಂದ ಯಾವ ಜಿಲ್ಲೆ ತತ್ತರಿಸ್ತಾ ಇದೆ ಅಂತ ಜಿಲ್ಲೆಗೆ ಕಲ್ಯಾಣಿ ಇರ್ಬೋದು, ಗೋಕುಂಟೆ ಇರ್ಬೋದು, ಕೆರೆಗಳ ಅಚ್ಚುಕಟ್ಟಿರ್ಬೋದು, ಇಂಥದನ್ನ ಅಭಿವೃದ್ಧಿ ಮಾಡುವಂತ ಯೋಜನೆಗಳೇ ಇದಾಗಿದೆ. ನರೇಗಾಲಿ ಏನ್ ಕೆಲಸ ಮಾಡ್ತಾ ಇದೀವಿ ಅನ್ನುವಂತ ಶಿಸ್ತನ್ನ, ಸಂಯಮವನ್ನ, ಜವಾಬ್ದಾರಿಯನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ನಡ್ಕೊಂಡ್ರೆ ತಪ್ಪಾಗತ್ತೆ. ಇದು ಇಡೀ ಒಂದು ಕ್ಷೇತ್ರದ ಸಮಸ್ಯೆ ಅಲ್ಲ, ಇಡೀ ರಾಜ್ಯದ್ದು, ದೇಶದ್ದು ಸಮಸ್ಯೆ ಅಂತ ನಾವು ಹೇಳಿದ್ರೆ ತಪ್ಪಾಗ್ಲಿಕ್ಕಾಗಲ್ಲ. ಇಡೀ ದೇಶಕ್ಕೆ 4,420 ಕೋಟಿ ಜನಸಂಖ್ಯೆಗೆ ನೇರವಾಗಿ ಉದ್ಯೋಗವನ್ನ ಕೊಡುವಂತ ಮಹತ್ವಾಕಾಂಕ್ಷಿ ಯೋಜನೆ ಇದು. ಕರ್ನಾಟಕ ರಾಜ್ಯದಲ್ಲೂ ಕೂಡ 1,182 ಕೋಟಿ ದಿನ ಉದ್ಯೋಗವನ್ನ ಸೃಷ್ಟಿ ಮಾಡಿದೆ. ಮಾನವ ದಿನ ಉದ್ಯೋಗವನ್ನ ಸೃಷ್ಟಿ ಮಾಡಿದೆ. ನಮ್ಮ ಮನವಿ ಏನಂದ್ರೆ ಪ್ರತಿ ವರ್ಷ 90ರಿಂದ 100 ಭಾಗ ಕೇಂದ್ರ ಸರ್ಕಾರದಿಂದ ಅನುದಾನಿತ ಯೋಜನೆ ಇದಾಗಿರುತ್ತೆ. ಈ ಯೋಜನೆಗಳಲ್ಲಿ ಹಳ್ಳಿ ಭಾಗದಲ್ಲಿ ಸಮರ್ಪಕವಾಗಿರುವಂತಹ ಗ್ರಾಮಗಳನ್ನ ಅಭಿವೃದ್ಧಿ ಮಾಡುವಂತ ಚಿಂತನೆ ಆಗಿರುತ್ತೆ. ಆ ಗ್ರಾಮಕ್ಕೆ ಯಾವುದು ಸೂಕ್ತ ಇದೆ ಅಂತ ಕೆಲಸಗಳನ್ನ, ಅಂತ ಪರಿಕಲ್ಪನೆಯಲ್ಲಿ ಕೆಲಸ ಆಗುವಂತ ಉದ್ದೇಶ ಆಗಿರುತ್ತೆ. 20 ವರ್ಷಗಳಲ್ಲಿ ನಾವು ಗ್ರಾಮೀಣ ಭಾಗದಲ್ಲಿ 54% ಮಾತ್ರ ಇಡೀ ರಾಜ್ಯದಲ್ಲಿ ಉದ್ಯೋಗ ಮಾಡಿದ್ದಾರೆ. ಆದ್ರೆ KGF ಕ್ಷೇತ್ರದಲ್ಲಿ 59% ಹೆಣ್ಮಕ್ಳು ಉದ್ಯೋಗ ಮಾಡಿದ್ದಾರೆ. ಅಂದ್ರೆ ಉದ್ಯೋಗದ ಅವಶ್ಯಕತೆ ಅವರಿಗೆ ಎಷ್ಟಿದೆ, ಆ ಭಾಗದಲ್ಲಿ ಕಾರ್ಮಿಕರಾಗಿರ್ಬೋದು, ಗ್ರಾಮೀಣ ಭಾಗದ ಮಹಿಳೆಯರಿಗೆ ಆ ಉದ್ಯೋಗದ ಅವಶ್ಯಕತೆ ಎಷ್ಟಿದೆ. ಈ ಕಳೆದ 20 ವರ್ಷಗಳಲ್ಲಿ ನೇರವಾಗಿ ಹೆಣ್ಮಕ್ಳಿಗೆ ನಾವು ಉದ್ಯೋಗ ಕೊಟ್ಟಿರುವಂತ ಪರಿಕಲ್ಪನೆ ಇದು. ಇಂಥ ಉತ್ತಮವಾಗಿರುವಂತ ಚಿಂತನೆ ಆಗಿರುವಂತ ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಚಿಂತನೆ ಇಟ್ಕೊಂಡು ಇಂತಹ ಮಹತ್ವಾಕಾಂಕ್ಷಿ ಯೋಜನೆ 20 ವರ್ಷಗಳು ನಡೆದು ಬಂದಿರುವಂತಹ ಹಾದಿ. ಮತ್ತೆ ಪ್ರತಿ ಗ್ರಾಮಗಳಲ್ಲೂ ಯಾವುದು ಅಭಿವೃದ್ಧಿ ಆಗಿದೆ, ಕೆಲವೊಂದು ಗ್ರಾಮಗಳಲ್ಲಿ ಕುಡಿಯೋ ನೀರು, ಕೆಲವೊಂದು ಗ್ರಾಮಗಳಲ್ಲಿ ಶೈಕ್ಷಣಿಕ, ಕೆಲವೊಂದು ಗ್ರಾಮಗಳಲ್ಲಿ ನಮ್ಮ ರಸ್ತೆ, ನಮ್ಮ ಹೊಲ, ಎಷ್ಟೊಂದು ವಿಭಿನ್ನವಾಗಿರುವಂತಹ ಕಲ್ಯಾಣ ಕಾರ್ಯಕ್ರಮಗಳಿಗೆ ಒತ್ತು ಕೊಟ್ಟಿರುವಂತಹ ನರೇಗಾ ಯೋಜನೆಯನ್ನ ನಾವು ಖಂಡಿತವಾಗೂ ಅದರ ಮಹತ್ವಾಕಾಂಕ್ಷಿ ಯೋಜನೆಯನ್ನ ತಿಳ್ಕೊಳ್ಳುವಂತ ಸಮಯ. ಪ್ರತಿಯೊಬ್ಬ ಶಾಸಕರು, ಗೌರವಾನ್ವಿತ ಶಾಸಕರು ಉದ್ಯೋಗ ಎಲ್ಲಿ ಸೃಷ್ಟಿಯಾಗಿದೆ ಅಂತ ಗವರ್ನರ್ ಅಡ್ರೆಸ್ ಮಾಡುವಾಗ ಪುಸ್ತಕ ತಗೊಂಡು ಹೇಳ್ತಾ ಇದ್ರು, ಇದು ಉದ್ಯೋಗ ಸೃಷ್ಟಿ ಅಲ್ವಾ? ಪ್ರತಿಯೊಂದು ಗ್ರಾಮದಲ್ಲೂ
ಅಲ್ಲಿ ಸ್ವಾಭಿಮಾನವಾಗಿರುವಂತ ಹೆಣ್ಮಗುಗೆ, ಆರ್ಥಿಕವಾಗಿರುವಂತ ದುರ್ಬಲ ಹೆಣ್ಮಕ್ಕಳಿಗೆ, ಕೂಲಿಗೆ ಹೋಗೋ ಹೆಣ್ಮಕ್ಕಳಿಗೆ, ಯಾರಿಗೆ ಜಮೀನಿದ್ರು ಒಂದೇ ಒಂದು ಹನಿ ನೀರಿಲ್ದೇ ಇರುವಂತ ಹೆಣ್ಮಕ್ಕಳಿಗೆ ಅಲ್ಲೇ ಉದ್ಯೋಗ ಸೃಷ್ಟಿ ಮಾಡುವಂತ ಒಂದು ಯೋಜನೆ, ಮಹತ್ವಾಕಾಂಕ್ಷಿ ಯೋಜನೆನ ಅಲ್ವಾ ಅನ್ನುವಂತ ಸತ್ಯನ ನಾವು ತಿಳ್ಕೊಬೇಕಾಗತ್ತೆ. ಪ್ರತಿಯೊಬ್ಬರು ಕೂಡ, ನಾವು ಕೂಡ ನಾಳೆ ಮತ್ತೆ ಶಾಸಕರು ಆಗಿರೋದ್ರಿಂದ ನಮ್ಮ ಕ್ಷೇತ್ರಕ್ಕೆ ಹೋಗ್ಬೇಕಾಗತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಓದಿರಲ್ಲ, ವಿದ್ಯಾವಂತರಲ್ಲ, ಆದ್ರೂ ಕೂಡ ಅವರು ಉದ್ಯೋಗವನ್ನ ಆರಿಸ್ಕೊಂಡು ಬದುಕ್ತಾ ಇದ್ದಾರೆ ಕಳೆದ 20 ವರ್ಷಗಳಿಂದ. ನಿನ್ನೆ ವಿಚಾರ ಹೇಳ್ತಾ ಇಲ್ಲ, 5 ವರ್ಷಗಳ ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ. 5 ವರ್ಷಗಳಲ್ಲಿ ನಾವು ಸರ್ಕಾರದಲ್ಲಿ ಇಷ್ಟು ಅನುದಾನನ ತರಕ್ಕಾಗಲ್ಲ, ಉದ್ಯೋಗನ ಸೃಷ್ಟಿ ಮಾಡ್ಲಿಕ್ಕಾಗಲ್ಲ. 70 ಲಕ್ಷ ಹೆಣ್ಮಕ್ಳು ಉದ್ಯೋಗ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ಅಂದ್ರೆ ಅದು ಚರಿತ್ರೆಯನ್ನ ಬರೆದ ಹಾಗೆ. ಮತ್ತೆ ಮಾನವ ದಿನಗಳು ಎಷ್ಟು ಸೃಷ್ಟಿಯಾಗಿದೆ ಅಂತಂದಾಗ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡು ಬಂದಿದ್ದೀನಿ. 80 ಲಕ್ಷ ಜಾಬ್ ಕಾರ್ಡ್ಸ್ ಇದೆ. ಆಕ್ಟಿವ್ ಜಾಬ್ ಕಾರ್ಡ್ಸ್ 71 ಲ್ಯಾಕ್ ಇದೆ. 71 ಲಕ್ಷ ಜನಕ್ಕೆ ನಮ್ಮ ರಾಜ್ಯದಲ್ಲಿ ಕೆಲಸ ಸಿಕ್ಕಿದೆ ಪ್ರತಿಯೊಂದು ಜಿಲ್ಲೆಯಲ್ಲೂ. ಆದರೆ KGF ಕ್ಷೇತ್ರ ವಿಶೇಷವಾಗಿ ಇನ್ನೂ 5% ಜಾಸ್ತಿ ಜನ, ಇಡೀ ರಾಜ್ಯದಲ್ಲಿ 54% ಉದ್ಯೋಗವನ್ನ ಅದನ್ನು ಅವಲಂಬಿಸಿದ್ರೆ ಇಡೀ ಕೋಲಾರ ಜಿಲ್ಲೆ ಮತ್ತೆ KGF ಕ್ಷೇತ್ರ 59% ಅಷ್ಟು ಉದ್ಯೋಗನ ಅವಲಂಬಿಸಿದ್ದಾರೆ. ಬರಗಾಲದಿಂದ ತತ್ತರಿಸಿರೋ ಅಂಥವರಿಗೆ, ನೀರೇ ನೋಡದೇ ಇದ್ದಂಥವ್ರಿಗೆ, ಕಳೆದ 10 ವರ್ಷಗಳಿಂದ ಕುಡಿಯೋ ನೀರಿನ ಅಭಾವವನ್ನ ಎದುರಿಸ್ತಾ ಇದ್ವಿ. 3 ತಿಂಗಳಲ್ಲಿ ದನಕರುಗಳಿಗೆ ನೀರು ಕೊಡಕ್ಕೆ ನಮ್ಗೆ ಶಕ್ತಿ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಕುಡಿಯೋ ನೀರಿನ ಯೋಜನೆಗಳನ್ನ ತರ್ತಾ ಅದರ ಜೊತೆಯಲ್ಲಿ ಎಲ್ಲಾ ಕೆರೆಗಳನ್ನ ತುಂಬಿಸೋ KC ವ್ಯಾಲಿ ಅನ್ನೋ ಯೋಜನೆಯಿಂದ 1300 ಕೋಟಿಯ ಅನುದಾನವನ್ನ ಕೊಟ್ಟು ಎಲ್ಲಾ ಕೆರೆಗಳನ್ನ ನೀರನ್ನ ತುಂಬಿಸುವಂತ ಪ್ರಯತ್ನ ಮಾಡಿದ್ರಿಂದ ನಮ್ಮ ರೈತರು ಬೆಳೆಯನ್ನ ಬೆಳೆಯಕ್ಕೆ ಶಕ್ತಿವಂತರಾಗಿದ್ದಾರೆ. ಯಾರ್ಯಾರು ಹಳ್ಳಿಗಳಲ್ಲಿರುವಂತ ಹೆಣ್ಮಕ್ಳು ವ್ಯವಸಾಯ ಮಾಡ್ತಾರೆ, ಕೃಷಿ ಚಟುವಟಿಕೆಗಳು, ಹಸು ಕುರಿಗಳನ್ನ ಸಾಕುವಂಥದ್ದು, ಇಂಥದನ್ನೆಲ್ಲ ಮಾಡಿ ತನ್ನ ಕುಟುಂಬನ ಪೋಷಣೆ ಮಾಡುವಂತ ವಿಚಾರದಲ್ಲಿ ಬೇರೆ ಕಡೆ ಉದ್ಯೋಗ ಹುಡ್ಕೊಂಡು ಹೋಗ್ಬೇಕಂದ್ರೆ ತುಂಬಾ ಕಷ್ಟ. ಬೆಂಗಳೂರು ಒಂದು ಜಾಗದಲ್ಲಿ 1 ಕೋಟಿ ಜನಸಂಖ್ಯೆಗೆ ಕೆಲಸ ಸಿಗ್ಬೋದು, ಆದ್ರೆ ಗ್ರಾಮೀಣ ಭಾಗದಲ್ಲಿರುವಂತ ಹೆಣ್ಮಕ್ಳು ತನ್ನ ಕುಟುಂಬನ, ತನ್ನ ಮಕ್ಕಳನ್ನ, ತನ್ನನ್ನು ಅವಲಂಬಿಸಿರೋರನ್ನ ಎಲ್ಲ ಬಿಟ್ಟು ದೂರದ ಊರಿಗೆ ಬಂದು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಇದು ಮಹತ್ವಾಕಾಂಕ್ಷಿ ಯೋಜನೆ, ನನ್ನ ಅನುಭವಕ್ಕೆ ಬಂದಿರುವಂಥದ್ದು. ಅದಾದ್ಮೇಲೆ ಆ ಭಾಗದಲ್ಲಿ ಏನೇನು ಸಮಸ್ಯೆಗಳಿದಾವೆ ಅಲ್ಲಿ ತಿಳ್ಕೊಂಡು ಕೆಲಸ ಮಾಡಿರುವಂಥದ್ದು ಇದೆ. ಬಹಳ ವಿಚಾರಗಳಲ್ಲಿ 20 ವರ್ಷಗಳಲ್ಲಿ ಅದ್ಭುತವಾಗಿರುವಂಥ ಯೋಜನೆಗಳಾದಾಗ ಕಲ್ಯಾಣಿಗಳಾಗಿದ್ದಾವೆ, ಕೆರೆ ಅಚ್ಚುಕಟ್ಟುಗಳು ಅಭಿವೃದ್ಧಿ ಆಗಿದ್ದಾವೆ. ಅದಾದ್ಮೇಲೆ ನರೇಗಾ ಅಲ್ಲಿ ಸ್ಕೂಲ್ ಕಟ್ಟಡಗಳು, ಅಂಗನವಾಡಿಗಳು, ಶೌಚಾಲಯಗಳು, ಇಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಇದನ್ನ ಇನ್ನೂ ಸಮರ್ಪಕವಾಗಿ ಮಾಡಲಿಕ್ಕೆ ನೀವು ಏನಾದರೂ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ. ಈ ಯೋಜನೆಯ ಮಹತ್ವಾಕಾಂಕ್ಷೆಯನ್ನ ಉಳಿಸ್ಕೋಬೇಕು, ಕಾಪಾಡ್ಕೋಬೇಕು. ಪಕ್ಷಾತೀತವಾಗಿ ನಮ್ಮ ಕ್ಷೇತ್ರದ ಹೆಣ್ಮಕ್ಕಳಿಗೆ ಗೌರವ ಕೊಡ್ಬೇಕಂದ್ರೆ ನಮ್ಮ ಮುಖ್ಯಮಂತ್ರಿಗಳು ತಂದಿರುವಂತ ಕಾಯ್ದೆಯನ್ನ ನಾವು ಗೌರವಿಸೋಣ ಅಂತ ಹೇಳಿ ಅವಕಾಶಕ್ಕಾಗಿ ಸಭಾಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಗೃಹಲಕ್ಷ್ಮಿ ಯೋಜನೆ ಒಂದೇ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೇ ಹೆಣ್ಮಕ್ಳು ಕಷ್ಟ ಅಂತ ಬಂದಾಗ ಮಕ್ಕಳು ಸ್ಕೂಲ್ಗೆ ಅಥವಾ ತನ್ನ ಮದುವೆ ಇನ್ನೊಂದಕ್ಕೆ ಬಂದಾಗ ನಾವು 5,000 ಇಂದ 10,000 ಪ್ರೀತಿಯಿಂದ ಕೊಡೋಕೆ ಅಷ್ಟೇ ಶಕ್ತಿ ಇರುತ್ತೆ. ಈ ಗೃಹಲಕ್ಷ್ಮಿ ಯೋಜನೆ ನನ್ನ ಒಂದು ಕ್ಷೇತ್ರದಲ್ಲಿ ಪ್ರತಿ ತಿಂಗಳಿಗೆ 9 ಕೋಟಿ ಅಷ್ಟು ಅನುದಾನ ಬರುತ್ತೆ. ಒಂದು ವರ್ಷದಲ್ಲಿ ಒಂದು ವರ್ಷಕ್ಕೆ ನಮಗೆ 200 ಕೋಟಿಯಷ್ಟು ಅನುದಾನ ಒಂದು ವರ್ಷಕ್ಕೆ ನಮ್ಮ ಕ್ಷೇತ್ರಕ್ಕೆ DBT ಮುಖಾಂತರ 45,000 ಹೆಣ್ಮಕ್ಕಳಿಗೆ DBT ಮುಖಾಂತರ ಅನುದಾನವನ್ನ ಕೊಟ್ಟಿದ್ದಾರೆ. ಇದು ವರದಾನವಾಗಿದೆ ನಮ್ಮ ಇಡೀ ರಾಜ್ಯದ ಹೆಣ್ಮಕ್ಕಳಿಗೆ, ಸ್ವಾಭಿಮಾನವಾಗಿ ಬದುಕುವಂತ ಹೆಣ್ಮಕ್ಕಳಿಗೆ. ಹಿಂದೆ ಏನಾದ್ರೂ ಕಷ್ಟ ಅಂದ್ರೆ ಆ ಹೆಣ್ಮಗು ತನ್ನ ಮೈ ಮೇಲಿರುವಂತ ಓಲೆನ, ಮೂಗ್ನತ್ತನ್ನ, ಬಳೆಗಳನ್ನ ಅಡ ಇಡ್ತಾ ಇದ್ಲು. ತನ್ನ ಮಕ್ಕಳನ್ನ ಓದಿಸ್ಬೇಕು ಅಂದ್ರೆ, ತನ್ನ ಮಕ್ಕಳನ್ನ ಎಲ್ಲಾದ್ರೂ ಮದುವೆ, ಒಳ್ಳೆ ಕಾರ್ಯ, ಇನ್ನೊಂದಕ್ಕೆ ಹೋಗ್ಬೇಕಂದ್ರೆ ತನಗೋಸ್ಕರ ಯಾವತ್ತು ತನ್ನ ಹೆಣ್ಮಕ್ಳು ಸಾಲ ಮಾಡಿಲ್ಲ. ತನ್ನ ಕುಟುಂಬನ, ತನ್ನ ಗಂಡನ ಹಾರೈಕೆನ, ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ, ಮದುವೆ ಮಾಡೋವಾಗ. ಆದ್ರೆ ಇವತ್ತು ಒಂದು ಸಂದರ್ಭದಲ್ಲಿ ಹೆಣ್ಮಗು ಧೈರ್ಯವಾಗಿ ತನ್ನ ಅಕೌಂಟ್ಗೆ 1,20,000 ಬರುತ್ತೆ 5 ವರ್ಷದಲ್ಲಿ. 1,20,000 ಒಂದು ಕುಟುಂಬಕ್ಕೆ. ಅಂಥದನ್ನ ನೀವು ಕೂಡ ಒಂದೇ ಒಂದು ತಿಂಗಳು ದುಡ್ಡು ಬಿದ್ದಿಲ್ಲ ಅಂದ್ರೆ ನೀಟಾಗಿ ಅದನ್ನ ಗಮನ ಸೆಳೆಯೋದ್ರಲ್ಲಿ ಕೇಳ್ತೀರಾ, ವಿಚಾರ ಮಾಡ್ತೀರಾ. ಅಂದ್ರೆ ಪ್ರತಿಯೊಬ್ಬರು ಇದರ ಫಲಾನುಭವಿಗಳಾಗಿದ್ದಾರೆ. ಗೃಹಲಕ್ಷ್ಮಿಯರಿಗೆ ಪಾರದರ್ಶಕವಾಗಿ, ನೇರವಾಗಿ ಇಂಥ ಯೋಜನೆ ಮುಟ್ಟೋ ಅಂಥದ್ರಲ್ಲಿ ನಮ್ಮ ಸರ್ಕಾರ ಯಶಸ್ವಿಯಾಗಿದೆ. KGF ಒಂದೇ ಒಂದು ಕ್ಷೇತ್ರದಲ್ಲಿ 10 ಕೋಟಿ ಪ್ರತಿ ತಿಂಗಳು ಬರುತ್ತೆ ಅಂದ್ರೆ ನಮ್ಗೆ ಅಭಿವೃದ್ಧಿಗೆ ಒಂದೊಂದ್ಸತಿ ಅನುದಾನ ಬಂದಿಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಆದ್ರೆ ಪ್ರತಿ ಕುಟುಂಬ ಒಂದಲ್ಲ ಒಂದು ರೀತಿ ಆರ್ಥಿಕವಾಗಿ ಶಕ್ತಿಯನ್ನ ತುಂಬುತ್ತಾ ಇದೆ. ಆರ್ಥಿಕವಾಗಿ ಬೇರೆಯವ್ರ ಹತ್ರ ನಮ್ಮ ಹೆಣ್ಮಕ್ಳು ಇವತ್ತು ಕೈ ಚಾಚುವಂತ ಪರಿಸ್ಥಿತಿ ಇಲ್ಲ.
ಸ್ವಾಭಿಮಾನವಾಗಿ ಬದುಕನ್ನ ಕಟ್ಕೋತಾರೆ, ತಮ್ಮ ಕುಟುಂಬನ ಕಾಪಾಡ್ಕೊಂತ ಇದ್ದಾರೆ. ಅಂತ ದಿನಗಳು ಬಂದಿದೆ ಇವತ್ತು. ಕೋವಿಡ್ ನಂತರ ದಿನಗಳನ್ನ ಎದುರಿಸಿದ ಮೇಲೆ ಕೋವಿಡ್ ಅಲ್ಲಿ ನಾವು ಒಂದು ಮನೆಗಳ ಹತ್ರ ಹೋದಾಗ ಅಕ್ಕಿ ಕೊಟ್ವಿ, ಬೇಳೆ ಕೊಟ್ವಿ, ಅದ್ರ ಮೇಲೆ ದೇವ್ರ ಶಕ್ತಿ ನಮ್ಗೇನು ಕೊಡ್ಲಿಲ್ಲ. ಒಂದು ಕುಟುಂಬಕ್ಕೆ 5,000 10,000 ಕೊಡೋಣ ಅಂದ್ರೆ ನಮ್ಮ ಹತ್ರ ಆ ಶಕ್ತಿ ಇರ್ಲಿಲ್ಲ. ಆದ್ರೆ ಅಂತ ಕುಟುಂಬಗಳನ್ನ ರಕ್ಷಣೆ ಮಾಡೋ ಅಂತ ಯೋಜನೆ ಇದು. ಗೌರವವಾಗಿ ಇಡೀ ರಾಜ್ಯದ ಹೆಣ್ಮಕ್ಳಿಗೆ ಗೌರವ ಕೊಡ್ತಾ ಇದೆ. ಬಡವರು ಇರ್ಬೋದು, ಕೂಲಿಗೆ ಹೋಗ್ಬೋದು, ದುರ್ಬಲ ವರ್ಗದವ್ರು ಇರ್ಬೋದು, ಶೋಷಿತರು ಇರ್ಬೋದು, ಅವ್ರನ್ನೆಲ್ಲ ಇಷ್ಟು ಗೌರವವಾಗಿ ನೋಡ್ತಾ ಇರೋಂಥ ಸರ್ಕಾರಕ್ಕೆ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇಡೀ ರಾಜ್ಯದ ಯಾರು ಹೆಣ್ಮಕ್ಳಿದ್ದಾರೆ ಈ ಯೋಜನೆಯ ಫಲವನ್ನ ಪಡಿತಾ ಇದ್ದಾರೆ ಅವರೆಲ್ಲರ ಪರವಾಗೂ ನಾನು ಸರ್ಕಾರಕ್ಕೆ, ಸಭಾಧ್ಯಕ್ಷರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ತೆ. ಕೆ.ವೈ. ನಂಜೇಗೌಡರು ಅಲ್ಲ ನೋಡಿ, ಶಾರ್ಟ್ ಮಾತಾಡ್ಲಿ ಅಧ್ಯಕ್ಷರೇ. ಈಗ ನಾನು ಕೊಡ್ತೀನಿ ಅಂತ ಹೇಳಿದ್ರು, 5 ನಿಮಿಷ ಮುಗಿಸಿ ಸರ್. ಈಗ ನನಗೆ 10 ನಿಮಿಷದಲ್ಲಿ ಮುಗಿಸ್ತೀನಿ.